ನಮಸ್ಕಾರ ಸ್ನೇಹಿತರೆ. ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ನೀವು ವಿಸಿಟ್ ಮಾಡಿದ್ದೀರಾ? ಬೆಂಗಳೂರಲ್ಲಿ ವಿಸಿಟ್ ಮಾಡಿದ್ದೀರಾ ಅಂತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ. ನಾನು ಕೂಡ ತುಂಬ ಸಲ ವಿಸಿಟ್ ಮಾಡಿದ್ದೆ. ಇವತ್ತು ನಾನು ನನ್ನ ಮಗಳು ಆ ಸೈಡ್ ಹೋಗಿದ್ವಿ ಅಂತ ಹೇಳಿ ನನ್ನ ಮಗಳಿಗೆ ತೋರಿಸೋಣ ಅಂತ ಕರ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿದೆ. ಇಂಥ ಒಂದು ಸಿಟಿಯ ಮಧ್ಯ ಇಂಥ ಒಂದು ಪ್ರಶಾಂತವಾದ ಒಂದು ಜಾಗವನ್ನು ಹಾಗೆ ಇಟ್ಟಿದ್ದಾರಲ್ಲ ಇನ್ನೂ ಕಾಪಾಡಿಕೊಂಡು ಅಂತ ಖುಷಿ ಆಗುತ್ತೆ. ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ. ಕೆ ಆರ್ ಮಾರ್ಕೆಟ್ಗೆ ಹೋದರೆ ನೀವು ಅಥವಾ ಚಾಮರಾಜಪೇಟೆ ಕಡೆ ಹೋದರೆ ವಿಸಿಟ್ ಮಾಡಿ. ವಾಣಿವಿಲಾಸ್ ಪಕ್ಕದಲ್ಲೇ ಈ ಸೈಡ್ ಇದೆ. ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬ್ಯಾಕ್ ಸೈಡ್ ಇದೆ. 20 ರೂಪಾಯಿ ಇರುತ್ತೆ ಎಂಟ್ರಿ ಟಿಕೆಟು. ದೊಡ್ಡವ್ರಿಗೆ ಮಾತ್ರ ತೊಗೊಳ್ತಾರೆ, ಚಿಕ್ಕ ಮಕ್ಳಿಗೆ ತೊಗೊಳ್ಳೋದಿಲ್ಲ. ವಿದೇಶಿಗರಿಗೆ 200 ರೂಪೀಸ್ ಏನೋ ಇದೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ. ಇದ್ರ ಟೈಮ್ ಬಂದುಬಿಟ್ಟು ಬೆಳಗ್ಗೆ 8:30ಇಂದ ಸಂಜೆ 5:30ವರೆಗೂ ಇರುತ್ತೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಜೊತೆಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲೇ ಎದುರುಗಡೆನೇ ನಿಮಗೆ ಒಂದು ಬೆಂಗಳೂರು ಕೋಟೆ ಕೂಡ ಇದೆ. ಅದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ನಾನು ಇವತ್ತು ಅಲ್ಲಿಗೆ ಹೋಗಿಲ್ಲ, ಅಲ್ಲಿಗೂ ಹೋಗಿದ್ದೀನಿ ಬಟ್ ಇವತ್ತು ಹೋಗಿಲ್ಲ. ವಿಡಿಯೋ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಬೆಂಗಳೂರು ಕೋಟೆಯನ್ನು ನಮ್ಮ ಕೆಂಪೇಗೌಡರು ಕಟ್ಟಿಸಿದ್ದಂಥದ್ದು. ಇದು ಟಿಪ್ಪು ಪ್ಯಾಲೇಸು ಬೇಸಿಗೆ ಅರಮನೆಯನ್ನು ಕಟ್ಟಿಸಿದ್ರು. 1791ರಲ್ಲಿ ಇದು ಫಿನಿಶ್ ಆಯಿತು. 5ರಲ್ಲಿ ಶುರು ಮಾಡಿದ್ರು, ಆದರೆ ಟಿಪ್ಪು ಸುಲ್ತಾನ್ ಇದನ್ನು ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ತಾರೆ. ಬೇಸಿಗೆ ಟೈಮಲ್ಲಿ ಅವರಿಲ್ಲಿ ದಿನಗಳನ್ನು ಕಳೆಯೋದಕ್ಕೆ ಉಳ್ಕೊಳ್ತಾ ಇದ್ರು ಬಂದು ಅಂತ ಹೇಳ್ತಾರೆ. ನಂತರ ಟಿಪ್ಪು ಮರಣ ಹೊಂದಿದ ನಂತರ ಬ್ರಿಟಿಷರು ಇದನ್ನು ತಮ್ಮ ಒಂದು ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ರು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಕಂಬಗಳೆಲ್ಲ ಇದೆ ಒಳಗಡೆ ಎಲ್ಲ, ಅದೆಲ್ಲ ತೇಗದ ಮರದ ಕಂಬಗಳು. ಮತ್ತು ಮೇಲ್ಗಡೆ ಅಂದರೆ ಒಂದು ಅಂತಸ್ತಿನ ಕಟ್ಟಡ ಇದು. ಜಾಸ್ತಿ ಮರಗಳನ್ನೇ ಬಳಸಿ, ಹುಡ್ಡನ್ನೇ ಬಳಸಿ ಇದನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿದೆ. ಇದನ್ನು ನೋಡಿದ್ರೆ ಈ ಭಾಗ ಆಗ ಎಷ್ಟು ಚೆನ್ನಾಗಿತ್ತು, ಎಷ್ಟು ಒಳ್ಳೆ ನೇಚರ್ ಇತ್ತು ಅಂತ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇಂಡೋ ಇಸ್ಲಾಮಿಕ್ ಒಂದು ಶೈಲಿಯ ವಾಸ್ತುಶಿಲ್ಪ ಇಲ್ಲಿದೆ. ತೇಗದ ಮರದ ಕಂಬಗಳಿದೆ, ಕಮಾನುಗಳಿದೆ, ಬಾಲ್ಕನಿ ಇದೆ. ದ್ರಾವಿಡ ಮತ್ತು ಇಸ್ಲಾಮಿಕ್ ಶೈಲಿಯ ಒಂದು ಮಿಶ್ರಣ ಇದೆ ಅಂತ ಹೇಳ್ತಾರೆ. ಇಲ್ಲಿ ನೀವು ಬೆಳಗ್ಗೆ 8:30ಇಂದ ಸಂಜೆ 5:30ವರೆಗೂ ವಿಸಿಟ್ ಮಾಡಬಹುದು. ಫೋಟೋ ಎಲ್ಲ ಒಳಗಡೆ ಅಂದರೆ ಟಿಪ್ಪು ಸುಲ್ತಾನ್ ಬಳಸ್ತಿದ್ದಂತಹ ಆಯುಧಗಳನ್ನು ಇಟ್ಟಿದ್ದಾರೆ. ಅದನ್ನೆಲ್ಲ ಫೋಟೋ ತೆಗೆಯೋ ಹಾಗಿಲ್ಲ, ವಿಡಿಯೋ ಕೂಡ ಮಾಡೋ ಹಾಗಿಲ್ಲ. ನೀವೇನಾದರೂ ಈ ಸೈಡ್ ಬಂದರೆ ಒಂದ್ಸಲ ವಿಸಿಟ್ ಮಾಡಿ. ಸಮ್ಮರ್ ಡೇಸಲ್ಲಿ, ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಕೂಡ ತೋರಿಸಿ. ಯಾಕೆ ಅಂದರೆ ನಮ್ಮ ಬೆಂಗಳೂರಿನ ಇತಿಹಾಸ ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ, ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ನಮಗೆ. ಅಷ್ಟು ಒಳ್ಳೆಯ ಇತಿಹಾಸ. ಮುಂಚೆ ಒಂದು ನ್ಯೂಸ್ ಚಾನಲಲ್ಲಿ ಬೆಂಗಳೂರಿನ ಇತಿಹಾಸದ ಬಗ್ಗೆನೇ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು 1 ಅವರ್. ಅದನ್ನು ಮಿಸ್ ಮಾಡದೆ ನೋಡ್ತಾ ಇದ್ದೆ. ಅದನ್ನು ನೋಡ್ತಾ ನನಗೆ ಬೆಂಗಳೂರಿನ ಇತಿಹಾಸದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಮತ್ತು ತುಂಬ ಆ ಎಪಿಸೋಡ್ಸ್ನ ನೋಡಿದಾಗೆಲ್ಲ ಆಶ್ಚರ್ಯ ಅನಿಸೋದು. ಅಬ್ಬಾ, ನಮ್ಮ ಬೆಂಗಳೂರಲ್ಲಿ ಇಷ್ಟೊಂದು ಒಳ್ಳೆಯ ಇತಿಹಾಸ ಇದೆಯಾ, ಈ ಥರ ಇದ್ದಿದ್ದು ಬೆಂಗಳೂರು ಈ ಥರ ಚೇಂಜ್ ಆಯಿತಾ, ಆದರೂ ಎಷ್ಟು ಒಳ್ಳೆಯ ಇತಿಹಾಸವನ್ನು ಹೊಂದಿದೆ ನಮ್ಮ ಬೆಂಗಳೂರಪ್ಪ ಅಂತ ಫೀಲ್ ಆಗೋದು. ತುಂಬ ಒಳ್ಳೆಯ ಇತಿಹಾಸವನ್ನು ಹೊಂದಿದೆ. ಈಗ ಅದು ಯಾವುದೋ ನಮಗೆ ಸಿಗೋದೇ ಇಲ್ಲ. ಎಲ್ಲೋ ಕೆಲವೊಂದು ಜಾಗಗಳು, ಈ ರೀತಿಯ ಜಾಗಗಳು ನಮ್ಮ ಬೆಂಗಳೂರಿನ ಇತಿಹಾಸವನ್ನು ನೆನಪಿಸೋದಕ್ಕೆ ಸಿಗಬಹುದು. ಈಗ ಏನು ಅವೆನ್ಯೂ ರೋಡ್ ಇದೆ, ಕೆ ಆರ್ ಮಾರ್ಕೆಟ್ ಇದೆ, ಮತ್ತು ನಮ್ಮ ಬಸವನಗುಡಿ ಏನಿದೆ, ಸೊ ಎಲ್ಲದಕ್ಕೂ ಒಂದೊಂದು ಇತಿಹಾಸ ಇದೆ. ನಮ್ಮ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳು, ಬೆಂಗಳೂರಿನ ಕೆರೆಗಳ ಬಗ್ಗೆ ಕೇಳಿದ್ರಂತೂ ತುಂಬಾ ಆಶ್ಚರ್ಯ ಆಗುತ್ತೆ. ಇಷ್ಟು ಕೆರೆಗಳಿತ್ತ ಬೆಂಗಳೂರಲ್ಲಿ? ಎಲ್ಲ ಕೆರೆಗಳಿಗೂ ಒಂದೊಂದು ಇತಿಹಾಸ ಇದೆ. ಬಟ್ ಈಗಂತೂ ಎಲ್ಲೂ ಯಾವ ಕೆರೆನೂ ಉಳಿದಿಲ್ಲ ಅಂತಲೇ ಹೇಳ್ಬೋದು. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಎಲ್ಲ ಹಳೆಯ ಕಾಲದ ಬಾಗಿಲುಗಳಿದೆ, ಅಲ್ಲಲ್ಲಿ ಗೂಡುಗಳ ಥರ ಇದೆ. ಅಂದರೆ ಆವಾಗ ಬೆಳಕಿಗೋಸ್ಕರ ದೀಪನೇ ಅಲ್ವಾ, ಆವಾಗ ಕರೆಂಟ್ ಇನ್ನೂ ಇರಲಿಲ್ಲ, ಲೈಟ್ಸ್ ಎಲ್ಲ ಏನಿಲ್ಲ ಅಲ್ವಾ. ದೀಪಗಳನ್ನು ಎಲ್ಲ ಕಡೆ ಆ ಗೂಡುಗಳೆಲ್ಲ ಕಾಣಿಸ್ತಿದೆ ನೋಡಿ, ಅಲ್ಲೆಲ್ಲ ಕಡೆ ದೀಪಗಳನ್ನು ಇಡ್ತಿದ್ರು ಅಂತ ಅನಿಸುತ್ತೆ. ಅದಕ್ಕೆ ಆ ರೀತಿ ಗೂಡುಗಳನ್ನು ಮಾಡಿದ್ದಾರೆ. ಈಗ ನಾವು ಮುಂಚೆ ಹಳ್ಳಿ ಮನೆಗಳಲ್ಲಿ ಹಾಗೆ ಅಲ್ವಾ, ದೀಪ ಇಡೋದಕ್ಕೆ ಒಂದು ಗೂಡು ಥರ ಇರ್ತಾಯಿತ್ತು ಗೋಡೆನಲ್ಲಿ. ಆ ರೀತಿ ತುಂಬ ಒಳ್ಳೆಯ ಪರಿಸರ, ಒಂದು ಪ್ರಶಾಂತವಾದ ಜಾಗ. ಈಗಲೇ ಹೀಗಿದೆ ಅಂದರೆ ಬೆಂಗಳೂರು ತನ್ನ ನೇಚರ್ ಅಂದರೆ ಆ ಪರಿಸರ ಅವಾಗೆಲ್ಲ ಹಳೆಯ ಪರಿಸರದಲ್ಲಿ ಹೇಗಿತ್ತು ನಮ್ಮ ಬೆಂಗಳೂರು, ಒಂದು ಒಳ್ಳೆ ಮರ ಗಿಡಗಳು, ಒಂದು ತಂಪಾದ ವಾತಾವರಣ ಇನ್ನೂ ಅದ್ಭುತವಾಗಿ ಇತ್ತು ಆವಾಗ ಅಂತ ಅನಿಸುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಈ ರೀತಿ ಒಂದು ಜಾಗ ಇತ್ತು ಅಂತ ಅನ್ನೋದನ್ನು ಮೇಂಟೈನ್ ಮಾಡಿದಾರಲ್ಲ, ಅದು ಖುಷಿ ಆಗುತ್ತೆ. ಇಲ್ಲಿ ಯಾವುದೂ ಬೇರೆ ಒಂದು ದೊಡ್ಡ ಕಟ್ಟಡ ಇನ್ನೂ ಬಂದಿಲ್ವಲ್ಲ ಅಂತ ಖುಷಿ ಆಗುತ್ತೆ. ನೀವೇನಾದರೂ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಬೆಂಗಳೂರಿನ ಇತಿಹಾಸದ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರು ಕೂಡ ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ತುಂಬ ಚೆನ್ನಾಗಿದೆ ನೋಡಿ. ಇದು ಹಿಂಭಾಗ ನಾನು ಇವಾಗ ತೋರಿಸಿದ್ದು. 1 ಫ್ಲೋರ್ ಮೇಲೆ ಇದು, ಫಸ್ಟ್ ಫ್ಲೋರ್ ಮೆಟ್ಲು ಹತ್ಕೊಂಡು ಬಂದರೆ ಮೇಲ್ಗಡೆ ಮಹಡಿ ಇದು. ಇಲ್ಲಿ ಕೂಡ ನೋಡಿ ಈ ರೀತಿ ಗೂಡುಗಳ ಥರ ಇದೆ. ಅಲ್ಲೆಲ್ಲ ಮೋಸ್ಟ್ಲಿ ದೀಪವನ್ನು ಇಡ್ತಿದ್ರು ಅನಿಸುತ್ತೆ.
ನಾವು ಇವಾಗಷ್ಟೇ ವಾಸ್ತು ಎಲ್ಲ ನೋಡ್ತೀವಿ, ಆದರೆ ನಮ್ಮ ಹಿರಿಯರು ಅಂದರೆ ನೂರಾರು ವರ್ಷಗಳ ಹಿಂದೆನೂ ಕೂಡ ವಾಸ್ತುಗಳ ಒಂದು ಆ ಪ್ರಕಾರನೇ ಮನೆಯನ್ನು ಕಟ್ತಾಯಿದ್ರು. ಒಂದು ಜಾಗದಲ್ಲಿ ಏನೇ ಒಂದು ನಿರ್ಮಾಣ ಮಾಡಿದ್ರು ಅದೇ ರೀತಿ ನಿರ್ಮಾಣ ಮಾಡ್ತಾಯಿದ್ರು. ಒಳ್ಳೆ ಗಾಳಿ ಬರಬೇಕು, ಬೆಳಕು ಬರಬೇಕು ಅಂತ. ನೋಡಿ, ಬಾಲ್ಕನಿ ಇದೆ, ನಿಂತ್ಕೊಂಡು ನೋಡಬಹುದು, ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಸೊ ಅದೇ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ತೇಗದ ಮರದ ಕಂಬಗಳಿದೆ. ಆಗ ಇನ್ನೂ ಹೇಗಿತ್ತು, ಇವಾಗಂತೂ ಹಳೇದಾಗಿದೆ ಬಿಡಿ. ಆ ಒಂದು ಕಾಲದಲ್ಲಿ ಇದನ್ನು ಯಾವಾಗ ನಿರ್ಮಾಣ ಮಾಡಿದ್ರು ಆವಾಗ ಇಲ್ಲಿಯ ಒಂದು ಪರಿಸರ, ಈ ಒಂದು ವಾತಾವರಣ, ಈ ಒಂದು ಅರಮನೆ ಅವಾಗೆಷ್ಟು ಒಂದು ಒಳ್ಳೆ ಚೆನ್ನಾಗಿ ಒಂದು ಒಳ್ಳೆ ಲುಕ್ ಇತ್ತು ಅಂತ ನೆನೆಸ್ಕೊಳ್ತಿದ್ದೆ ನಾನು. ನೋಡಿ, ಆ ಕಡೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಅದು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ತುಂಬ ಒಳ್ಳೆ ಚೆನ್ನಾಗಿದೆ. ಪಾರ್ಕ್ ಕೂಡ ಇದೆ. ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೋದು. ಒಂದು ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.